ಹೇಮಾ ಕಮಿಟಿ ಏನು ಮಲಯಾಳಂ ಸಿನಿಮಾ ಇಂಡಸ್ಟ್ರಿಗೆ ಒಂದು ವರದಿಯನ್ನು ನೀಡಿದೆ, ಅದೇ ತರ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಒಂದು ಕಮಿಟಿ ರಚನೆ ಆಗ್ಬೇಕು ಅಂತ ಫೈರ್ ಸಂಸ್ಥೆಯವರೇನು ಸಿಎಂಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ತಾವು ಕೂಡ ಸಹಿ ಮಾಡಿದಾರ, ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಮೊದಲನೇದಾಗಿ ಫೈರ್ ಕಮಿಟಿ ನಮ್ಮ ಇಂಡಸ್ಟ್ರಿನಲ್ಲಿ ಇಲ್ಲಿ ತನಕ ಯಾವುದೇ ಹೆಣ್ಮಕ್ಳಿಗೆ ರಿಲೇಟೆಡ್ ಯಾವುದೇ ವಿಚಾರವಾದ್ರೂ ತುಂಬಾ ಸೆನ್ಸಿಬಲ್ ಆಗಿ ಸಾಲ್ವ್ ಮಾಡಿದ್ದಾರೆ. ಅಂಡ್ ಕೆಲವೊಂದು ವಿಚಾರಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಇಂಡಸ್ಟ್ರಿ ಆಗ್ಲಿ ಅಥವಾ ಹೊರಗಡೆ ಆಗ್ಲಿ, ಇದು ಬರೀ ನಮ್ಮ ಇಂಡಸ್ಟ್ರಿ ಸಮಸ್ಯೆ ಮಾತ್ರ ಅಲ್ಲ, ಇದು ಪ್ರಪಂಚದ ಸಮಸ್ಯೆ. ಇದು ಅಂದ್ರೆ ಅದು ಹೆಣ್ಣು ಗಂಡು ಅಂತ ನಾವು ಜೆಂಡರ್ ರೋಲ್ಸ್ ಗಳು ನಾವೇನ್ ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ಯಾರೇ ಒಂದು ಸೇಫ್ ಆಗಿ ಫೀಲ್ ಮಾಡ್ಬೇಕು ಅಂತ ಹೇಳಿದ್ರು ಅದು ಎರಡು ಕೈ ತಟ್ಟಿದ್ರೇನೆ ಚಪ್ಪಾಳೆ ಆಗೋದು. ಅಂದ್ರೆ ಗಂಡ್ ಮಕ್ಳಿಂದನೂ ಅದೊಂದು ಕಾರ್ಪೊರೇಷನ್ ಅವ್ರ ಕಡೆಯಿಂದ ಒಂದು ಸೆನ್ಸಿಬಲ್ ಆಗಿರೋ ಒಂದು ಕಾರ್ಪೊರೇಷನ್, ಅಂಡ್ ಹೆಣ್ಮಕ್ಳಿಂದನೂ ಅದೊಂದು ಸೇಫ್ ಆಗಿ ಫೀಲ್ ಮಾಡೋ ತರ ಒಂದು ಧೈರ್ಯ ಒಳಗಡೆಯಿಂದ ಅವರು ತರಬೇಕಾದ್ರೆ, ಯಾವುದೇ ವಿಚಾರ ಇಫ್ ದೇ ವಾಂಟ್ ಟು ಸ್ಪೀಕ್ ಔಟ್ ಅಂದ್ರೆ ಯಾರಿಗೆ ಭಯ ಇಲ್ಲದೆ ಇಷ್ಟು ವಿಚಾರಗಳನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಒಂದು ಧೈರ್ಯ ಇರಬೇಕು ಅಂತ ಹೇಳಿದ್ರೆ, ಅದೇ ತರ ಸಪೋರ್ಟ್ ಇರಬೇಕು ಸುತ್ತಮುತ್ತ. ಐ ಥಿಂಕ್ ಇದೇನು ಇವ್ ರಿಟೈರ್ಡ್ ಜಡ್ಜ್ ನ ಒಂದು ರಿಟೈರ್ಡ್ ಜಡ್ಜ್ ನ ಕಮಿಟಿಯ ಹೆಡ್ ಆಗಿ ತಗೊಂಡು ಯಾವುದೇ ರಿಪೋರ್ಟ್ ಆದ್ರೂನು ತುಂಬಾ ಸ್ಟಡಿ ಮಾಡಿ ಅದಾದ್ಮೇಲೆ ಇಶ್ಯೂಗಳನ್ನ ಬಗೆಹರಿಸಬೇಕು ಅನ್ನೋ ತರದಲ್ಲಿ ಇದೆಯಲ್ಲ. ಐ ಥಿಂಕ್ ಇಟ್ಸ್ ಅ ವೆರಿ ಸೆನ್ಸಿಬಲ್ ಡಿಸಿಷನ್ ಅಗೇನ್. ಸೊ ಐ ಥಿಂಕ್ ಇಟ್ಸ್ ಬೇಕಲ್ವಾ ನಮ್ಮ ಇಂಡಸ್ಟ್ರಿನಲ್ಲೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಎಲ್ಲರೂ ಫಾರ್ ಪೀಪಲ್ ಟು ಫೀಲ್ ವೆರಿ ಸೇಫ್. ಹೌದು ಹೌದು. ಜೊತೆಗೆ ಒಂದು ಮಾತು ಬರ್ತಾ ಏನಂದ್ರೆ, ಎಲ್ಲಾ ಇಂಡಸ್ಟ್ರಿಯಲ್ಲೂ ಅದು ಇದ್ದಿದ್ದೆ, ಆದ್ರೆ ಕನ್ನಡದವರು ಪರ್ಟಿಕ್ಯುಲರ್ ಆಗಿ ಈ ತರ ನಮ್ಗೊಂದು ಕಮಿಟಿ ಬೇಕು ಅಂತ ಹೇಳಿದಾಗ ಬೇರೆ ಇಂಡಸ್ಟ್ರಿಯವರಾಗಿರ್ಬೋದು ಅಥವಾ ಜನಸಾಮಾನ್ಯರಲ್ಲಿ ಅಂತದೊಂದು ಅನುಮಾನ ಮೂಡುತ್ತೆ. ಹೌದಾ, ಹಾಗಾದ್ರೆ ಕನ್ನಡ ಇಂಡಸ್ಟ್ರಿಯಲ್ಲೂ ಇದು ಈಗ್ಲೂ ಜೀವಂತ ಇದೆ? ಯಾಕಂದ್ರೆ ಈ ಮೊದಲು ಕೂಡ ನೋಡೋ ತರದಲ್ಲಿ ಏನೂ ಇಲ್ಲ. ಇದೆ ಎಲ್ಲಾ ಇಂಡಸ್ಟ್ರಿನಲ್ಲೂ ಅದು ತುಂಬಾ ಕಾಮನ್. ಅದು ಈ ಇಂಡಸ್ಟ್ರಿಯಲ್ಲಿ ಮಾತ್ರ ಇದೆಯಾ, ಆ ಇಂಡಸ್ಟ್ರಿಯಲ್ಲಿ ಮಾತ್ರ ಇದೆಯಾ, ಆತರ ಅಲ್ಲ. ನೋಡಿ, ನಿಮ್ಗೆ ಗೊತ್ತಲ್ವಾ, ಮೊನ್ನೆ ಕೋಲ್ಕತ್ತಾದಲ್ಲಿ ಆಗಿರೋ ಇಂಡಸ್ಟ್ರಿ ಯಾವ್ದು? ಮೆಡಿಕಲ್ ಇಂಡಸ್ಟ್ರಿ. ನಾವು ಡಾಕ್ಟರ್ಸ್ ಗಳನ್ನೆಲ್ಲ ಪೂಜೆ ಮಾಡ್ತೀವಿ ನಾವು. ಅಂದ್ರೆ ಚಿಕ್ಕ ವಯಸ್ಸಿಂದನೂ ಮಕ್ಳಿಗೆ ಅಪ್ಪ ಅಮ್ಮ ಫೀಡ್ ಮಾಡೋದೇ ಏನಾದ್ರೆ ದೊಡ್ಡವರಾದ್ಮೇಲೆ ಇದರ್ ಇಂಜಿನಿಯರ್ ಆಗ್ಬೇಕು ಇಲ್ಲ ಡಾಕ್ಟರ್ ಆಗ್ಬೇಕು ಅಂತ. ನನ್ನ ಮಗಳಿಗೆ ನಾನು ಡಾಕ್ಟರ್ ಓದಕ್ ಕಲ್ಸಿರ್ತೀನಿ ಅಂಡ್ ಅಲ್ಲಿರೋ ಎನ್ವೈರನ್ಮೆಂಟ್ ಸೇಫ್ ಇಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಯಾವ ಎನ್ವೈರನ್ಮೆಂಟ್ ಸೇಫ್ ಇದೆ? ಅನುಮಾನ ಮೂಡಿಸೋದು ಆಕ್ಚುಲಿ ನಾವು ಆತರದ್ದು ಹುಳಗಳು ಬಿಡಲೇಬಾರ್ದು ಜನರ ತಲೆಯಲ್ಲಿ. ಅಂದ್ರೆ ನಾವಾಗಿ ಯಾಕೆ ಅದನ್ನ ಪ್ರೊವೊಕೇಶನ್ ಆಗಿ ಮಾಡ್ಬೇಕು? ಈಗ ಜರ್ನಲಿಸ್ಟ್ ಅಥವಾ ಈಗ ನಾನು ಜರ್ನಲಿಸಂ ಓದಿರೋರು ಅಥವಾ ನೀವು ಜರ್ನಲಿಸಂ ಫೀಲ್ಡ್ ಅಲ್ಲೇ ಇರೋದು ಅಲ್ವಾ? ಸೊ ನಮ್ ಡ್ಯೂಟಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಆತರ ಅನುಮಾನಗಳು ಹುಟ್ಟಬಹುದು ಅನ್ನೋ ತರದಲ್ಲಿ ಹುಳುಗಳು ಯಾರ ತಲೆನೂ ಬಿಡಬಾರ್ದು ನಾವು. ಯಾವುದೇ ಫೀಲ್ಡ್ ಆಗ್ಲಿ, ಅದು ಮೀಡಿಯಾ ಆಗಿರ್ಲಿ ಅಥವಾ ಸಿನಿಮಾ ಇಂಡಸ್ಟ್ರಿ ಆಗಿರ್ಲಿ, ಆರ್ಟ್ ಫೀಲ್ಡ್ ಆಗಿರ್ಲಿ ಅಥವಾ ಒಂದು ಮೆಡಿಕಲ್ ಫೀಲ್ಡ್ ಆಗಿರ್ಲಿ, IT BTಗಳಾಗ್ಲಿ, ಎಲ್ಲಾ ಫೀಲ್ಡ್ ಅಲ್ಲೂ ಇದು ತುಂಬಾ ಕಾಮನ್. ಅಂಡ್ ಈ ಯಾವುದು ಮೊದ್ಲಿಂದ ನೋಡ್ಕೊಂಡ್ ಬಂದಿರೋದು ಈ ಜೆಂಡರ್ ಸ್ಟೀರಿಯೋಟೈಪ್ ಗಳಾಗೋದು. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಹೆಣ್ಮಗು ಆಗಿ ನಾನು ಫಿಲ್ಮ್ ಮೇಕರ್ ಆಗ್ಬೇಕು, ಒಂದು ನಿರ್ದೇಶಕಿ ಆಗ್ಬೇಕು ಅಂತ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅನ್ಕೊಳ್ಳಿ. ನನಗೆ ನಿರ್ದೇಶಕಿ ಆದಾಗ ಕೆಲ್ಸಗಳು ಆಕ್ಟರ್ ಆದಾಗ ಏನಾಗಿರುತ್ತೆ, ನಮ್ಗೊಂದು ಬೇರೆ ತರ ಪ್ರಿವಿಲೇಜಸ್ ಗಳಿರುತ್ತೆ. ಅಂದ್ರೆ ಈಗ ನನ್ಗೊಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ, ನನ್ ಜೊತೆ ಅಸಿಸ್ಟೆಂಟ್ಸ್ ಇರ್ತಾರೆ. ಆಬ್ವಿಯಸ್ಲಿ ಒಂದು ನಿರ್ದೇಶಕಿ ಆದಾಗ್ಲೂ ಆ ತರದೆಲ್ಲ ಒಂದು ಪ್ರೊವೈಡ್ ಮಾಡೇ ಮಾಡ್ತಾರೆ. ಬಟ್ ಒಂದು ರಿಸ್ಕ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ, ನಾನು ರೆಕಿ ಮಾಡ್ಬೇಕಾದ್ರೆ ಅಥವಾ ನಾನು ಒಂದು ಸಿನಿಮಾ ತೆಗಿಬೇಕು ಅಂತ ಹೇಳಿದ್ರೆ ಅದು ರಾತ್ರಿ ಹಗಲು ಅಂತ ನಾನು ನೆನ್ಸ್ಕೊಳ್ದೆ ನಾನು ಎಲ್ಲಾ ಕಡೆ ಓಡಾಡ್ಬೇಕಾಗುತ್ತೆ, ಎಲ್ಲಾ ತರ ಜನರ ಜೊತೆ ಬೆರಿಬೇಕಾಗುತ್ತೆ. ಎಷ್ಟೋ ಇನ್ಸೈಟ್ಸ್ ಗಳು ನಾವು ರಿಸರ್ಚ್ ಟೈಮ್ ಅಲ್ಲಂತೂ ಎಂತೆಂತ ಜನರನ್ನೆಲ್ಲ ಮೀಟ್ ಮಾಡ್ಬೇಕಾಗುತ್ತೆ. ಸೊ ಅವಾಗ ಒಂದು ಸೇಫ್ ಅಂತ ನಾವು ಫೀಲ್ ಮಾಡ್ಬೇಕಲ್ವಾ? ಅಂದ್ರೆ ನಾನು ಎಷ್ಟೇ ಹೊತ್ತಿನಲ್ಲಿ ಏನೇ ಮಾಡಿದ್ರು ಅಂದ್ರೆ ನಾನು ಎಟ್ ದ ಎಂಡ್ ಆಫ್ ದ ಡೇ ನಾನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇರೋದು ಸಿನಿಮಾ ಇಂಡಸ್ಟ್ರಿಗೆ. ಒಳ್ಳೆ ಕತೆ ಮಾಡಿ ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಒಂದ್ ಕಾಂಟ್ರಿಬ್ಯೂಷನ್ ಕೊಡ್ಬೇಕು ಅಂತ ಇರೋದು ನಮ್ಮ ಇಂಡಸ್ಟ್ರಿಗೆ. ಸೊ ಆ ಇಂಡಸ್ಟ್ರಿನಲ್ಲಿ ನಾನು ಸೇಫ್ ಅಂತ ಫೀಲ್ ಮಾಡ್ಬೇಕು ಅಂತ ಹೇಳಿದಾಗ ಏನೋ ಒಂದ್ ಕಮಿಟಿ ಇದೆ, ಒಂದ್ ಕಮಿಟಿ ರಚನೆ ಆಗಿದೆ, ಆ ಕಮಿಟಿಯಿಂದ ನನಗೊಂದು ನ್ಯಾಯ ಸಿಗುತ್ತೆ, ಸೊ ಅಲ್ಲಿಂದ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ತರದಲ್ಲಿ ಒಂದ್ ನಂಬಿಕೆ ಇದ್ದಾಗ ಎಷ್ಟೋ ಜನ ಹೆಣ್ಣು ಮಕ್ಕಳು ಹೊರಗಡೆ ಬಂದು ಅವರು ಟ್ಯಾಲೆಂಟ್ ನ ಹೊರಗಡೆ ತೋರಿಸುವಂತಹ ಒಂದು ನಿಟ್ಟಿನಲ್ಲಿ ಈ ತರದೊಂದು ಕಮಿಟಿ ರಚನೆ ಆದ್ರೆ ಒಳ್ಳೇದು ಅನ್ನೋ ತರದಲ್ಲಿ.
ಓಕೆ. ಬಟ್ ಅದೇ ಫೈರ್ ಸನ್ಸ್ ಈಗ ಮುಂಚೆನೆ ICC ಮಾಡಿತ್ತು, ಅಂದ್ರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಒಂದು ಕಮಿಟಿ ಮಾಡಿತ್ತು. ಇರುವಾಗಲೇ ಇನ್ನೊಂದು ಕಮಿಟಿಯ ನೀಡ್ ಏನಿದೆ ಅಂದ್ರೆ ಅದಕ್ಕೆ ಅಷ್ಟು ಪವರ್ಸ್ ಇಲ್ವಾ ಅಂತ ICCಗೆ? ಯಾಕಂದ್ರೆ ಅದು ಕೂಡ ತುಂಬಾ ಕೇಸ್ಗಳನ್ನ ಸಾಲ್ವ್ ಮಾಡಿ ಕೊಟ್ಟಿದೆ ಆಗ್ಲೇ. ಒಂದಷ್ಟು ಕೇಸ್ಗಳಿಗೆ ಏನು ICCಗೆ ಬಂದಿತ್ತು ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ. ಜಡ್ಜ್ ಯಾರಾದ್ರೂ ಅದನ್ನ ಹೆಡ್ ಮಾಡ್ತಾ ಇದಾರಾ? ಇಲ್ಲ ಅದನ್ನೇ ಅದಕ್ಕೆ ಕೇಳ್ತೀನಿ. ಅದು ದಟ್ ಇಸ್ ದ ಡಿಫ್ರೆನ್ಸ್ ಅಲ್ವಾ? ಕೇಳ್ತಾ ಇರೋದು ಒಂದು ರಿಟೈರ್ಡ್ ಜಡ್ಜ್ ನ ಹೆಡ್ ಮಾಡಿ, ಅಂದ್ರೆ ಹೆಡ್ ತರ ಮಾಡಿ, ಸೊ ದಟ್ ಅವ್ರ ರಿಪೋರ್ಟ್ಸ್ ಗಳನ್ನ ನೀಟಾಗಿ ನೋಡ್ಕೊಂಡು ಯಾವ್ದೇ ಇಶ್ಯೂಗಳನ್ನ ಆರಾಮಾಗಿ ಸಾಲ್ವ್ ಮಾಡೋ ತರದಲ್ಲಿ ಒಂದು ಹೆಲ್ಪ್ ಆಗ್ಲಿ ಅಂತ ಕೇಳ್ಕೊತಾ ಇರೋದು. ಅದ್ರ ಜೊತೆಗೆ ನೀವು ಕೂಡ ಹೇಳಿದ್ರಲ್ಲ, ಅದೇ ತರ ಬರೀ ದೌರ್ಜನ್ಯ ಮಾತ್ರ ಅಲ್ಲ, ಜೊತೆಗೆ ಜೆಂಡರ್ ಈಕ್ವಾಲಿಟಿ ಕೂಡ ಮ್ಯಾಟರ್ ಆಗುತ್ತೆ ಅಂತ, ಅದು ಕೂಡ ಹೇಮಾ ಕಮಿಟಿ ವರದಿ ಒಳಗೆ ಮೆನ್ಷನ್ ಆಗಿದೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಹಂಗ ಅನ್ಸುತ್ತಾ ಅಂತ? ಜೆಂಡರ್ ಈಕ್ವಾಲಿಟಿ ಖಂಡಿತ. ಈಗ ಮೊನ್ನೆ ಒಂದು ಸಿನಿಮಾಟೋಗ್ರಫರ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನೋಡ್ತಾ ಇದ್ದೆ ನಾನು. ಇದ್ರಲ್ಲಿ ಬಾಲಿವುಡ್ ಅಂತ ಹೇಳ್ಬಾರ್ದು, ಹಿಂದಿ ಸಿನಿಮಾ, ಯಾಕಂದ್ರೆ ಎಲ್ಲಾನು ಇಂಡಿಯನ್ ಸಿನಿಮಾ ಆಗಿದೆ. ಈಗ ಬಾಲಿವುಡ್, ಸ್ಯಾಂಡಲ್ವುಡ್, ಟಾಲಿವುಡ್ ಅಂತ ಹೇಳ್ಬಿಟ್ಟು ನಾವು ಲ್ಯಾಂಗ್ವೇಜ್ ವೈಸ್ ಅದನ್ನ ಡಿವೈಡ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಬಟ್ ಅದು ತುಂಬಾ ಹೆಬಿಚುವಲ್ ಆಗಿ ಹೇಳೋದು ತರ ಆದ್ರೆ, ಹಿಂದಿ ಸಿನಿಮಾದಲ್ಲಿ ಮೊನ್ನೆ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆದಾಗ ಒಂದು ಸಿನಿಮಾಟೋಗ್ರಫರ್ ತುಂಬಾ ಒಳ್ಳೆ ಮಾತು ಹೇಳಿದ್ದಾರೆ. ಅಂದ್ರೆ ಒಂದು ಹೆಣ್ಮಗು ಟೆಕ್ನಿಷಿಯನ್ ಆಗಬೇಕಾದ್ರೆ ಕೇಳುವಂತ ಪ್ರಶ್ನೆಗಳು, ನಿಮಗೆ ಪ್ರೆಷರ್ ತಡಿಯಕ್ಕಾಗುತ್ತಾ ಸೆಟ್ ನಲ್ಲಿ, ಅಥವಾ ಒಂದು ಹೆಣ್ಮಗು ಡೈರೆಕ್ಟರ್ ಆದ್ರೆ ಒಂದು ಸೂಪರ್ ಸ್ಟಾರ್ ಡೇಟ್ ಕೊಡ್ತಾರಾ, ಅಥವಾ ಆ ತರದ್ದೆಲ್ಲ ಪ್ರಶ್ನೆಗಳೆಲ್ಲ ಕೇಳಿದ್ರು. ಸೊ ಆ ತರದೊಂದು ಆಗುತ್ತೆ ಅನ್ನೋದು ವಿಚ್ ಇಸ್ ಟ್ರೂ ಅಲ್ವಾ? ಈಗ ನಾನ್ ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿದಾಗ ನನಗೆ ಮೋಸ್ಟ್ ಆಫ್ ದ ಕ್ವೆಶನ್ ನನಗೇನ್ ಕೇಳೋದಂದ್ರೆ, ಏನ್ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇದೀರಾ, ಆರ್ಟ್ ಸಿನಿಮಾ ಮಾಡ್ತೀರಾ, ಶಾರ್ಟ್ ಮೂವಿ ಮಾಡ್ತೀರಾ, ಇಲ್ಲಾಂದ್ರೆ ನಾನು ಕಮರ್ಷಿಯಲ್ ಸಿನಿಮಾ ಮಾಡ್ಬೇಕು ಅಂತ ಇದೀನಿ. ನಿನ್ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಅಂದ್ರೆ ನಮ್ಮ ಡ್ರೀಮ್ ಹುಟ್ಟೋ ಮುಂಚೆನೆ ಸಾಯ್ತಾ ಇದೆ. ಈಗ ನಾನು ಸಿನಿಮಾ ಮೇಕರ್ ಆಗಿ ನಾನ್ ತೆಗಿಬೇಕಾಗಿರುವಂತಹ ಸಿನಿಮಾಗಳು, ಅದರಲ್ಲಿ the stories that I want to say is probably I'm looking at something which is like a full length feature film which has all the commercial aspects to entertain audience. ಮತ್ತೆ ಜನ ಥಿಯೇಟರ್ ಬಂದು ಸಿನಿಮಾ ನೋಡೋ ತರ ಸಿನಿಮಾಗಳು ನಾನೊಂದು ಹೆಣ್ಮಗು ಆಗಿ ನಾನೊಂದು ಸಿನಿಮಾ ತೆಗಿಬೇಕು ಅಂತ ಇದೀನಿ ಅಂತ ಅನ್ಕೊಳ್ಳಿ. ಸೊ ಅದ್ರಲ್ಲಿ ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆಗಳು ಅಂದ್ರೆ, ಒಂದ್ ಹೆಣ್ಮಗು ಓಕೆ ಡೇಟ್ಸ್ ಕೊಡ್ತಾರ ಅವ್ರಿಗೆ. ಮೊನ್ನೆನೂ ಅಷ್ಟೇ, ನಾನು ಯಾವ್ದೋ ಒಂದ್ ಸಿನಿಮಾ ಡಿಸ್ಕಷನ್ ಆಗ್ಬೇಕಾದ್ರೆ ನನಗೆ ಈ ಹೀರೋ ನನ್ನ ಸಿನಿಮಾಗೆ ಈ ಸ್ಟೋರಿ ಸೂಟ್ ಆಗ್ತಾರೆ ಅಂದಾಗ, ಅವ್ರದೆಲ್ಲ ಮಾರ್ಕೆಟಿಂಗ್ ಬೇರೆ ರೇಂಜ್ ಅಲ್ಲಿ ಇದೆ ಬಿಡಿ, ಅವರೆಲ್ಲ ನಿಮ್ಗೆ ಯಾಕೆ ಡೇಟ್ಸ್ ಕೊಡ್ತಾರೆ, ಅವ್ರು ಕೊಟ್ಟರೆ ನೆಕ್ಸ್ಟ್ ಯಾವ್ದೋ ಮೇಲ್ ಡೈರೆಕ್ಟರ್ಸ್ ನೋಡ್ತಾ ಇರೋದ್ರಲ್ಲಿ. ಬಟ್ I'm really glad a few actors are breaking that stereotype. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಯಶ್ ಸರ್ KGF ಪ್ರಶಾಂತ್ ನೀಲ್ ಅವ್ರ ಜೊತೆ ಮಾಡಿದ್ರು, ಈಗ ಅವರು ಗೀತಾ ಮೋಹನ್ ದಾಸ್ ಅವ್ರ ಜೊತೆಗೆ ಟಾಕ್ಸಿಕ್ ಮಾಡ್ತಾ ಇದಾರೆ. ಸೊ there are actors who are breaking all the stereotypes. There are actors who are treating women like ಅವರು ಬೆಸ್ಟ್ ಟೆಕ್ನಿಷಿಯನ್ ಆಗಿದ್ರೆ ಸಾಕು, ಇರ್ರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ ಅಂತ ಅಲ್ವಾ? ಅದಾದ್ಮೇಲೆ ಏಜ್ ಫ್ಯಾಕ್ಟರ್ಗಳು, ಅಂದ್ರೆ ಒಂದು ಡೈರೆಕ್ಟರ್ ಆಗ್ಬೇಕು ಅಂತ ಹೇಳಿದ್ರೆ 40+ ಆಗಿರ್ಬೇಕು, ಅಥವಾ ಇಷ್ಟ ಎಕ್ಸ್ಪೀರಿಯನ್ಸ್ ಅಂದ್ರೆ ಬಾಬ್ ಕಟ್ ಆಗಿರ್ಬೇಕು, ಅಥವಾ ಕೂದಲೆಲ್ಲ ಬೆಳ್ಳಗಾಗಿರ್ಬೇಕು, ಏಜ್ ಆಗಿರ್ಬೇಕು, ಅಥವಾ ನಾವೊಂದು ಈ ರೆಗ್ಯುಲರ್ ಆ ತರ ಬಂದ ಫೀಮೇಲ್ ಡೈರೆಕ್ಟರ್ ಅಂದ್ರೆ ನೋಡೋ ಒಂದು ರೀತಿನೇ ಬೇರೆ. ದೊಡ್ಡ ದೊಡ್ಡ ಸಿಲ್ವರ್ ಚೇನ್ ಗಳು ಹಾಕ್ಬಿಟ್ಟು, ಅಥವಾ what I mean, right? Like ಒಂದು ದೊಗ್ಲ ಕುರ್ತಾ ಹಾಕೊಂಡು ಆ ತರ ಇದ್ರೆ ಮಾತ್ರ ಡೈರೆಕ್ಟರ್ ಫೀಲ್. ಅಂದ್ರೆ ಒಂದ್ ಯಂಗ್ ಆಗಿರೋ ಹೀರೋಯಿನ್ ಒಂದು ಸಿನಿಮಾ ಡೈರೆಕ್ಟರ್ ಆಗಕ್ ಚಾನ್ಸೇ ಇಲ್ಲ. ನೀನೇ ಡೈರೆಕ್ಟರ್ ತರ ಕಾಣಿಸ್ತೀಯ, ನೀನ್ ಇನ್ನೂ ಆಕ್ಟಿಂಗ್ ಮಾಡ್ಬೇಕು, ನೀನ್ ಆಕ್ಟರ್ ತರ ಇದೆಯಾ. ಸೊ ಈ ತರ ನಾನು ಹೇಳ್ತಾ ಇರೋದು, ಈ ತರದ್ದೆಲ್ಲ ಚೇಂಜ್ ಆಗ್ಬೇಕು. ಅಂದ್ರೆ ನಾರ್ಮಲೈಸ್ ಮಾಡಿ, ಅಂದ್ರೆ ಯಾರದೇ ಡ್ರೀಮ್ ಅನ್ನ ಈಗ ಕನ್ಸ್ ಕಾಣೋದ್ರಲ್ಲಿ ಕೂಡ ನೀವು ಜೆಂಡರ್ ಸ್ಟೀರಿಯೋಟೈಪ್ ಮಾಡಿದ್ರೆ ಹೆಂಗೆ? ಈ ಕನ್ಸನ್ನ ಬರೀ ಗಂಡಸರು ಮಾತ್ರ ಕಾಣ್ಬೇಕು, ಈ ತರ ಕನ್ಸು ಬರೀ ಹೆಂಗಸರು ಮಾತ್ರ ಕಾಣ್ಬೇಕು, ಅದ್ರ ಕನ್ಸಲ್ಲೂ ನೀವು ಏನಕ್ಕೆ ಸ್ಟೀರಿಯೋಟೈಪ್ ಮಾಡ್ತೀರಾ? ಅದು ರೆಮ್ಯುನರೇಷನ್ ವಿಷಯದಲ್ಲೂ ಅದು ಇವತ್ತವರೆಗೂ ಸಾಲ್ವ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ರೆಮ್ಯುನರೇಷನ್ ವಿಷಯದಲ್ಲಿ ನನ್ನ ಟೇಕ್ ಬೇರೆ ಇದೆ, ಆಯ್ತಾ? ಈಗ ನಾನ್ ಹೇಳೋದೇನಂತ ಹೇಳಿದ್ರೆ, ಒಂದು ಸಿನಿಮಾ ಅನ್ನುವಂತ ಒಂದು ಮಾಧ್ಯಮದಲ್ಲಿ ಈಗ ನಾನು ಒಂದು ಮೇಲ್ ಆಕ್ಟರ್ ಆಗಿ ಅಥವಾ ನಾನೊಂದು ಫೀಮೇಲ್ ಆಕ್ಟರ್ ಆಗಿ ಎರಡು ಪರ್ಸ್ಪೆಕ್ಟಿವ್ ಹೇಳ್ತೀನಿ, ಆಯ್ತಾ? ನಾನೊಂದು ಮೇಲ್ ಸೂಪರ್ ಸ್ಟಾರ್ ಈಗ. ಸೊ ನನ್ನಿಂದ ಸಿನಿಮಾ ಹಾಲ್ ಫುಲ್ ಆಗ್ತಾ ಇದೆ, ಫೀಲಿಂಗ್ ದ ಸೀಟ್ಸ್. ಕಮರ್ಷಿಯಲಿ ಜನ ನನ್ನ ನೋಡಕ್ ಬರ್ತಾ ಇದಾರೆ ಸಿನಿಮಾ ನೋಡ್ಬೇಕಾದ್ರೆ, ಅಂದ್ರೆ ನನ್ನಿಂದ ಒಂದು ಹೈಪ್ ಕ್ರಿಯೇಟ್ ಆಗಿದೆ. ಜನ ನನ್ ಕಟ್ಔಟಿಗೆ ಅಭಿಷೇಕ ಮಾಡ್ತಾ ಇದಾರೆ, ಇನ್ನೊಂದ್ ಆಗ್ತಿದೆ ಮತ್ತೊಂದ್ ಆಗ್ತಿದೆ, ನನ್ನಿಂದ ಒಂದು ಹೈಪ್ ಕ್ರಿಯೇಟ್ ಆಗಿದೆ, ಬಿಕಾಸ್ ಐ ಆಮ್ ಅ ಸೂಪರ್ ಸ್ಟಾರ್ ಅಂತ ಅನ್ಕೊಳ್ಳಿ. ಓಕೆ,
ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಜನ ಸಿನಿಮಾ ಬರ್ತಾರೆ, ಇದು ಫಸ್ಟ್ ಶೋ ಫುಲ್ ಆಗುತ್ತೆ, ಒಂದ್ ವಾರ ಇದು ಇದಾಗುತ್ತೆ, ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗೋದ್ರಲ್ಲಿ ಅಥವಾ ಸಿನಿಮಾ ಪಬ್ಲಿಸಿಟಿ ಆಗೋದ್ರಲ್ಲಿ. ಸೊ ನನ್ನಿಂದ ಏನೋ ಕಮರ್ಷಿಯಲಿ ಹೆಲ್ಪ್ ಆಗ್ತಿದೆ ಪ್ರೊಡ್ಯೂಸರ್ಗೆ ಅಂತ ಹೇಳಿದಾಗ ಆಬ್ವಿಯಸ್ಲಿ ನನ್ನ ರೆಮ್ಯುನರೇಷನ್ ಹೆಚ್ಚಿರುತ್ತೆ. ಈಗ ಮಾಲಾಶ್ರೀ ಮೇಡಮ್ ಅವರು ಆ ಕಾಲದಲ್ಲಿ ಸೀಟ್ಸ್ ನ ಫಿಲ್ ಮಾಡ್ತಾ ಇದ್ರು. ಈಗ ಐ ಥಿಂಕ್ ರಾಕ್ಲೈನ್ ವೆಂಕಟೇಶ್ವರ್ ಯಾವ್ದೋ ಒಂದು ಇಂಟರ್ವ್ಯೂನಲ್ಲಿ ಚೆನ್ನಾಗಿ ಹೇಳಿದ್ರು ಅನ್ಸುತ್ತೆ. ಸೊ ಆ ಟೈಮಲ್ಲಿ ಮಾಲಾಶ್ರೀ ಮೇಡಮ್ ರೆಮ್ಯುನರೇಷನ್ ಯೂಸ್ ಟು ಬಿ ಹೈಯರ್ ದೆನ್ ಮೋಸ್ಟ್ ಆಫ್ ದ ಮೇಲ್ ಆಕ್ಟರ್ಸ್. ಯಾಕಂತ ಹೇಳಿದ್ರೆ she was able to fill the seats, she was able to get audience to the theater. ಸೊ ಆಬ್ವಿಯಸ್ಲಿ ಆ ತರದ್ದು. ಮತ್ ಅಂದ್ರೆ ಆವಾಗ ಏನಾಗ್ತಿತ್ತು ಅಂತ ಹೇಳಿದಾಗ ಆ ಸಪೋರ್ಟ್ ಅದೇ ತರ ಇರುತ್ತೆ. ಈಗ ನಮ್ ಇಂಡಸ್ಟ್ರಿನ ನಾವು ಹೆಣ್ಮಕ್ಳನ್ನ ಬೆಳೆಸ್ಬೇಕು. ಈಗ ಒಂದು ಒಳ್ಳೆ ಆಕ್ಟರ್ ಅಂತ ಹೇಳಿದಾಗ ಒಂದ್ 2-3 ಸಿನಿಮಾ ಇಟ್ಕೊಟ್ಟಿದ್ದಾರೆ, ಒಂದ್ ಆಕ್ಟರ್ ಅಂತ ಗುರ್ತಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಗಳು ಸಿಕ್ಕಿದಾಗ ಅಥವಾ ಅವರಿಗೆ ಬೆಳೆಸಿದಾಗ, ಎಲ್ಲರೂ ಸೇರಿ ಕಲೆಕ್ಟಿವ್ ಆಗಿ ಬೆಳೆಸಿದಾಗ ಅವರು ಸೂಪರ್ ಸ್ಟಾರ್ ಆಗೋಕ್ ಸಾಧ್ಯ ಇದೆ. ಸೊ ಎಷ್ಟೋ ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಆಪರ್ಚುನಿಟೀಸ್ ಗಳಿಗೆ ನಂದೇ ವಿಷಯದಲ್ಲಿ ನಾನು ಹೇಳ್ತೀನಿ. ಐ ಥಿಂಕ್ ಇನಿಷಿಯಲಿ ನನ್ ಕೆಂಡ ಸಂಪಿಗೆ ಆಗ್ಲಿ ಟಗರು ಆಗ್ಲಿ ಒಂದು ರೆಕಗ್ನಿಷನ್ ಅಂತ ಸಿಕ್ಕಿದಾಗ ನಾನು ಎಷ್ಟೋ ಸ್ಕ್ರಿಪ್ಟ್ ಗಳು ನನಗ್ ಬಂದಾಗ ನಾನು ಪ್ರಶ್ನೆಗಳು ಕೇಳ್ತಾ ಇದ್ದೆ. ಅಂದ್ರೆ ಈ ಕ್ಯಾರೆಕ್ಟರ್ ಇಲ್ಲ ಹೀಗೆ, ಅಥವಾ ನಾನ್ ಯಾವ ತರ ಬೆಟರ್ ಆಗಿ ಪ್ಲೇ ಮಾಡಿ. ಸೊ ಈ ತರ ಇದ್ದಾಗ ನನಗ್ ಬಂದಿದ್ದ ಫೀಡ್ಬ್ಯಾಕ್ ಅಂತ ಹೇಳಿದ್ರೆ ಮಾನಸ್ ಅವ್ರು ತುಂಬಾ ಪ್ರಶ್ನೆಗಳು ಕೇಳ್ತಾರೆ. ಸೊ ಈ ತರದೆಲ್ಲ ಅಂದ್ರೆ ಇಫ್ ಯು ಆರ್ ಓಕೆ ವಿತ್ ಅಂದ್ರೆ ಬೇರೆಯವ್ರ ಪ್ರಶ್ನೆ ಅಂದ್ರೆ ಹೆಣ್ಮಕ್ಳ ಪ್ರಶ್ನೆ ಕೇಳಬಾರ್ದು, ಅಥವಾ ನಮ್ಗೆ ಏನ್ ರೋಲ್ ಸಿಗುತ್ತೆ ಅದನ್ನ ಮಾಡ್ಬೇಕು ಅನ್ನೋ ತರದಲ್ಲಿ. ಅಂಡ್ ನಾನ್ ಕೆಲವೊಂದು ಚಾಲೆಂಜಿಂಗ್ ರೋಲ್ಸ್ ನ ಕೂಡ ಅಕ್ಸೆಪ್ಟ್ ಮಾಡಿದೀನಿ. ಸೊ ಅದ್ರಲ್ಲೂ ಕೂಡ ನಾನು ಕೆಲವೊಂದ್ಸತಿ ನಾವ್ ಆಸ್ ಅನ್ ಆಕ್ಟರ್ 200% ಹಾಕಿರ್ತೀವಿ, ಬಟ್ ಅದು ಸಿನಿಮಾ ಹೊರಗಡೆ ಬಂದಾಗ ಹೇಗಿರುತ್ತೆ ಅಥವಾ ಐ ಆಮ್ ನಾಟ್ ಅನ್ ಆಕ್ಟರ್ ಹೂ ಸಿಟ್ ನಿಯರ್ ದ ಮಾನಿಟರ್ ಅಂಡ್ ಸಿ ಮೈ ಶಾರ್ಟ್ಸ್. ಯಾಕಂದ್ರೆ ಅಷ್ಟು ನನ್ ಕಾನ್ಫಿಡೆನ್ಸ್ ಇರುತ್ತೆ ಡೈರೆಕ್ಟರ್ ಸಿನಿಮಾಟೋಗ್ರಫರ್ ಏನೋ ಒಂದ್ ಚೆನ್ನಾಗಿ ತೆಗ್ದಿರ್ತಾರೆ ಅನ್ನೋ ತರದಲ್ಲಿ. ಬಿಕಾಸ್ ನನಗೆ ನನ್ ಫಸ್ಟ್ ಸಿನಿಮಾದಲ್ಲಿ ಸತ್ಯ ಸರ್ ಕಲ್ಸಿರೋ ಪಾಠ ಅದು. ನಮ್ ಸಿನಿಮಾಟೋಗ್ರಫರ್ ಆಕ್ಟರ್ಸ್ ಯಾವತ್ತು ಟೆಕ್ನಿಷಿಯನ್ಸ್ ಮೇಲೆ ನಂಬಿಕೆ ಇರಬೇಕು ಅನ್ನೋ ತರದಲ್ಲಿ. ನಾವ್ ಆತರ ಮೇಲ್ ಟೆಕ್ನಿಷಿಯನ್ಸ್ ಗಳ ಮೇಲೆ ನಾವ್ ಅಷ್ಟು ನಂಬಿಕೆ ಇಟ್ಕೊಂಡಿದ್ದಾಗ, ಸೊ ಹೆಣ್ಮಕ್ಳ ಮೇಲೆ ಅಂದ್ರೆ ಫೀಮೇಲ್ ಟೆಕ್ನಿಷಿಯನ್ಸ್ ಗಳ ಮೇಲೆ ಅಥವಾ ಫೀಮೇಲ್ ಆಕ್ಟರ್ಸ್ ಗಳ ಮೇಲೆ ನಿಮ್ಗೆ ಯಾಕೆ ನಂಬಿಕೆಗಳಿರಲ್ಲ, ಯಾಕೆ ಅವರು ಮಾಡ್ತಾರೆ ಅನ್ನೋ ನಂಬಿಕೆ ಏನಕ್ಕಿರಲ್ಲ. ಸೊ ಆ ತರ ರೋಲ್ಸ್ ಗಳ ಬದಲಾವಣೆ ಆಗ್ಬೇಕು. ಇಟ್ ಹ್ಯಾಸ್ ಟು ಬಿ ನ್ಯೂಟ್ರಲೈಸ್ಡ್ ಇರ್ರೆಸ್ಪೆಕ್ಟಿವ್ ಆಫ್ ದ ಜೆಂಡರ್. ಸೊ ಒಂದು ಸಿನಿಮಾದ ಡೈರೆಕ್ಟರ್ ಮೇಲ್ ಆಗ್ಲಿ ಫೀಮೇಲ್ ಆಗ್ಲಿ ಅವ್ರನ್ನ ಡೈರೆಕ್ಟರ್ ಅಂತಾನೆ ನಾವು ಅಡ್ರೆಸ್ ಮಾಡ್ಬೇಕೇ ಹೊರತು ಫೀಮೇಲ್ ಡೈರೆಕ್ಟರ್ ಮೇಲ್ ಡೈರೆಕ್ಟರ್ ಸೊ ಆ ತರ ಅಡ್ರೆಸ್ ಮಾಡೋದು ತಪ್ಪಾಗುತ್ತೆ ಅನ್ನೋ ತರದಲ್ಲಿ. ಖಂಡಿತ ಮೋನಿತ್ ಅವರೇ. ಓಕೆ, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.